ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ನೋಡೋಂಥ ವಿಷಯ ಎಲ್ಲರಿಗೂ ತುಂಬ ಕ್ಯೂರಿಯಸ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಟಾಪಿಕ್ DHT ರಿಲೇಟೆಡ್ ಹೇರ್ ಲಾಸ್. DHT ಅನ್ನೋದು ಏನು ಅಂದರೆ ಡೈಹೈಡ್ರೋಟೆಸ್ಟೋಸ್ಟೆರೋನ್. ಟೆಸ್ಟೋಸ್ಟೆರೋನ್ ಜೊತೆ ಹೈಡ್ರೋಜನ್ ಮಿಕ್ಸ್ ಆಗೋದು, ಅದಾಗಿ ಒಂದು ಮಾಲಿಕ್ಯೂಲ್ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಅನ್ ಎನ್ಸೈಮ್. ಸೊ ಇದನ್ನು ಡೈಹೈಡ್ರೋಟೆಸ್ಟೋಸ್ಟೆರೋನ್ ಅಂತ ಹೇಳ್ತೀವಿ. ಡೈಹೈಡ್ರೋಟೆಸ್ಟೋಸ್ಟೆರೋನ್ನ ಕ್ಯೂರ್ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಕ್ಯೂರ್ ಮಾಡ್ಬೋದು. ದೇರ್ ಇಸ್ ಅ ಪರ್ಟಿಕ್ಯುಲರ್ ವೇ ಆ್ಯಂಡ್ ಅ ಮೆಥಡ್. ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ನಿಮ್ಮ ಹೇರ್ ಲಾಸ್ DHT ಇಂದನೇ ಆಗ್ತಾ ಇದೆಯಾ ಅನ್ನೋದು. DHTನ ಯಾವ ರೀತಿಯಿಂದ ನಾವು ಕ್ಯೂರ್ ಮಾಡ್ಬೋದು? DHTನ ಫಾರ್ಮಸ್ಯೂಟಿಕಲ್ ವೇಯಿಂದನೂ ಕ್ಯೂರ್ ಮಾಡ್ಬೋದು, ನಾನ್ ಫಾರ್ಮಸ್ಯೂಟಿಕಲ್ ವೇಯಿಂದನೂ ಕ್ಯೂರ್ ಮಾಡ್ಬೋದು. ಫಾರ್ಮಸ್ಯೂಟಿಕಲ್ ವೇಯಲ್ಲಿ ಖಂಡಿತವಾಗ್ಲೂ ನೀವು ಫಿನಸ್ಟ್ರೈಡ್ನ ಯೂಸ್ ಮಾಡ್ತಾ ಇದ್ರೆ ಯು ವಿಲ್ ಹ್ಯಾವ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ನಿಮ್ಮ ಸೆಕ್ಷುವಲ್ ಹಾರ್ಮೋನ್ಸ್ ವೀಕ್ ಆಗಿ, ನಿಮ್ಮ ಸೆಕ್ಷುವಲ್ ಇಂಟ್ರೆಸ್ಟ್ ಕಮ್ಮಿ ಆಗಿ ಯು ವಿಲ್ ಲೀಡ್ ಇನ್ ಟು ಮಲ್ಟಿಪಲ್ ಅದರ್ ಇಶ್ಯೂಸ್. ಯಾಕಂದರೆ ಡೈರೆಕ್ಟಾಗಿ ಮೇಲ್ ಹಾರ್ಮೋನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುವಂಥ ವಿಷಯನೇ ಡೈಹೈಡ್ರೋಟೆಸ್ಟೋಸ್ಟೆರೋನ್. ಅದೇ ಟೈಮಲ್ಲಿ ಫಿನಸ್ಟ್ರೈಡ್ ಇಸ್ ನಾಟ್ ಅಡ್ವೈಸಬಲ್ ಫಾರ್ ಎನಿಬಡಿ ಟು ಯೂಸ್ ಫಾರ್ DHT ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ಲಿಂಕ್ನ ನಾನು ಬಯೋಲ್ಲಿ ಕೊಟ್ಟಿದ್ದೀನಿ. ಮತ್ತು ನಿಮಗೆ ಅದರ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಆ ವಿಡಿಯೋಲ್ಲಿ ಸಿಗುತ್ತೆ. ಡೂ ಫಾಲೋ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಹೇರ್ ಲಾಸ್ ಆಗ್ತಾ ಇದ್ರೆ ಅವರು ಫಿನಸ್ಟ್ರೈಡ್ ತೊಗೊಂಡು ದೇ ಮೈಟ್ ಬಿ ಫೇಸಿಂಗ್ ಅ ಸೆಕ್ಷುವಲ್ ಪ್ರಾಬ್ಲಮ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೆ ಡೆಫಿನೆಟ್ ಆಗಿ ಇದು ಯೂಸ್ಫುಲ್ ಆಗಿರ್ಬೋದು. ಥ್ಯಾಂಕ್ ಯು.